ಈ ಶಿಖರದಿಂದ ಧುಮುಕು. ಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ದೇವದೂತರು ಬಂದು ನಿನ್ನನ್ನು ಎತ್ತಿಕೊಳ್ಳುತ್ತಾರೆ, ನಿನ್ನ ಕಾಲು ಕಲ್ಲಿಗೂ ತಗಲಲ್ಲ ಎಂಬುದಾಗಿ ಬರೆದಿದೆಯಲ್ಲ. ಆ ರೀತಿಯಲ್ಲಿ ನಿನಗೆ ಸಹಾಯ ಮಾಡಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಧುಮುಕು ಎನ್ನುವಾಗ ಸ್ವಾಮಿ, ಅದೇ ಸಂದರ್ಭದಲ್ಲಿ ಧರ್ಮಶಾಸ್ತ್ರದಲ್ಲಿ ದೇವರನ್ನು ಪರೀಕ್ಷೆ ಮಾಡಬೇಡ ಎಂಬುದಾಗೂ ಬರೆದಿದೆ. ಅದು ನಿನಗೆ ತಿಳಿಯದೇ ಹೋಯ್ತಾ ಎಂಬುದಾಗಿ ಹೇಳಿ ಅಲ್ಲಿನೂ ಸೈತಾನನನ್ನು ಓಡಿಸ್ತಾರೆ. ಕಡೆಗೆ ಸೈತಾನನು ಇಡೀ ರಾಜ್ಯಗಳನ್ನು, ರಾಜ್ಯದ ಎಲ್ಲ ವೈಭವವನ್ನು ನಿನಗೆ ಕೊಡುತ್ತೇನೆ, ಜಸ್ಟ್ ನನಗೆ ನಮಸ್ಕಾರ ಹೊಡಿ. ಆತನಿಗೆ ಗೊತ್ತಿತ್ತು, ಸ್ವಾಮಿ ನಮಸ್ಕಾರ ಹೊಡೆದ್ರೆ ಈತನೇ ದೇವರಾಗ್ತಾನೆ ಎಂಬುದಾಗಿ ಆತನಿಗೆ ಗೊತ್ತದ್ರಿಂದ, ಸ್ವಾಮಿ ತಂದೆ ದೇವರೊಬ್ಬರಿಗೆ ಅಡ್ಡ ಬಿದ್ದು ನಮಸ್ಕಾರ ಹೊಡಿಬೇಕು ಹೊರತು ಇನ್ಯಾರಿಗೂ ಹೊಡೆಯುವಂಗಿಲ್ಲ. ಸೈತಾನನ ಇಲ್ಲಿಂದ ತೊಲಗಿ ಹೋಗು ಎನ್ನುವಂಥ ರೀತಿಯಲ್ಲಿ ಸೈತಾನನ್ನು ಓಡಿಸುವಂಥ ಪ್ರಕ್ರಿಯೆಯನ್ನು ನಾವು ಅಲ್ಲಿ ಗಮನಿಸ್ತೀವಿ. ಮತ್ತಾಯ 4:1 ಕೆಲವು ವಚನ ಓದುವಾಗ ಆ ಒಂದು ಘಟನೆಯಲ್ಲಿ ನಾವು ಕಾಣ್ಬೋದು. ಇಲ್ಲಿನೂ ಸ್ವಾಮಿಯನ್ನು ಶೋಧನೆಗೆ ಸಿಕ್ಕಿಸಿ ಹಾಕಬೇಕಂತ ಅಡವಿಗೆ ದೇವರ ಆತ್ಮ ಪರೀಕ್ಷಿಸೋದಕ್ಕೋಸ್ಕರ ತಗೊಂಡು ಹೋದರೆ ಸೈತಾನನ್ನು ಸಿಕ್ಕಿಸಿ ಹಾಕಬೇಕಂತ ಪ್ಲ್ಯಾನ್ ಮಾಡಿದ. ದೇವರ ಆತ್ಮ ಸ್ವಾಮಿಯನ್ನು ಅದ್ಭುತವಾಗಿ ತನ್ನ ವಾಕ್ಯದ ಬಲದಿಂದ ನಡೆಸಿ ಗೆದ್ದು ಹಿಗ್ಗುವಂತೆ, ಜಯಿಸುವಂತೆ ಮಾಡಿತು. ಇದು ಯಾವಾಗ? 40 ದಿವಸ ಉಪವಾಸದಲ್ಲಿದ್ದಾಗ ಸೈತಾನನಿಗೆ ಗೊತ್ತಾಯಿತು, ಈಗ 40 ದಿವಸ ಏನೂ ತಿನ್ನಲಿಲ್ಲ, ಹಸಿವೆ ಆಗಿದೆ, ದೇವಕುಮಾರನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿ ಮಾಡು ತಿನ್ನು ಎಂಬುದಾಗಿ ಹೇಳುವಾಗ ಈತನು ಅದ್ಭುತ ಮಾಡಿ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಾನೋ ಅಥವಾ ಸುಮ್ಮನಿರ್ತಾನೆ ನೋಡೋಣ ಎಂಬುದಾಗಿ ಅದರಲ್ಲೂ ಶೋಧಿಸಲಿಕ್ಕೆ ಟ್ರೈ ಮಾಡಿದ. ಸ್ವಾಮಿ ಇಕ್ಕಟ್ಟಲ್ಲಿರುವಾಗ, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಇಸ್ರಾಯೇಲರು ಆ ಸಮುದ್ರದಲ್ಲಿ ಇನ್ನೇನು ಬೇದ್ದು ಮುಳುಗಬೇಕೆನ್ನುವಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ ಮಾರ್ಗ ಮಾಡಿ, ಅದ್ಭುತ ಮಾಡಿ, ಇದ್ದಂಥ ಆ ಭಕ್ತರಿಗೆ ಸಮಾಧಾನ ಮಾಡಿ ದಾರಿ ತೋರಿಸಿದ್ರು. ಆ ಬೆನ್ನಟ್ಟಿಕೊಂಡು ಬಂದ ದುಷ್ಟರನ್ನು ಆ ಸಮುದ್ರದಲ್ಲಿ ಮುಳುಗಿಸಿದ್ರು. ಅಂಥ ಶಕ್ತನಾಗಿರುವಂಥ ದೇವರು ಅದ್ಭುತ ಮಾಡಿ ತನ್ನ ಮಹಿಮೆಯನ್ನು ಇಕ್ಕಟ್ಟಲ್ಲಿ ತೋರಿಸಿದ್ರು. ಆದರೆ ಇಲ್ಲಿ ಮಾತ್ರ ಸೈತಾನನಿಗೆ ಅದ್ಭುತದ ಮಹಿಮೆಯನ್ನು ತೋರ್ಪಡಿಸಿಲ್ಲ. ಯಾಕಂದರೆ ಅದರಲ್ಲೂ ಒಂದು ಪ್ರಶ್ನೆ ಹಾಕಿ ಸಿಕ್ಕಿಸ್ಬೋದಂತ ಸ್ವಾಮಿಗೆ ಗೊತ್ತಿತ್ತು. ಎಲ್ಲಿ ಅದ್ಭುತ ಮಾಡಬೇಕು? 2 ರೊಟ್ಟಿ 2 ಆ ಮೀನಿನ ತುಂಡನ್ನು 1000ದಷ್ಟು ಜನರಿಗೆ ಊಟ ಪಡಿಸಿ ಮತ್ತೂ ಮಿಕ್ಕಿಸ್ಬೇಕಂದ್ರೆ ಅದೊಂದು ವಿಸ್ಮಯದ ಕಾರ್ಯನೇ. ಹೀಗೆ ನಾತ ಬರುತ್ತಿರುವಂಥ ಆ ಒಂದು ಸ್ತ್ರೀಯನ್ನು 4ನೇ ದಿನ ಎಬ್ಬಿಸಬೇಕಿದ್ರೆ ಅದು ವಿಸ್ಮಯನೇ. ಆ ದಿನನೇ ಎಬ್ಬಿಸಿಲ್ಲ, ಸತ್ತ ದಿನನೇ ಅಥವಾ 3 ದಿನ ಆದರೂ ಎಬ್ಬಿಸಿಲ್ಲ. ಯಾಕೆ? ಯಹೂದ್ಯರಲ್ಲಿ ಒಂದು ಸಂಪ್ರದಾಯ ಇದೆ, 3 ದಿನದೊಳಗೆ ಸುತ್ತಲೂ ಆ ಆತ್ಮ ಜೀವಂತವಾಗಿ ಸುತ್ತುತ್ತಾ ಇದೆ ಎಂಬುದಾಗಿ ಈ ರೀತಿಯ ಒಂದು ಕ್ವಶನ್ ಹಾಕಿದರೆ, ಹಾಗಾಗಿ ನಾನು ಜಾಗರೂಕತನಾಗಿರಬೇಕು ಎನ್ನುವಂಥ ದೃಷ್ಟಿಯಲ್ಲಿ 4ನೇ ದಿನಕ್ಕೆ ನಾತ್ತ ಬರುವ ಆ ಲಾಜರನನ್ನು ದೇವರು ಎಬ್ಬಿಸಿದ್ದಾರೆ. ಅಂದರೆ ಇದೆಲ್ಲ ಇಕ್ಕಟ್ಟಲ್ಲಿ, ಕಣ್ಣೀರಲ್ಲಿ ದೇವರು ಅದ್ಭುತನೇ ಮಾಡಿದ್ದಾರೆ. ಆದರೂ ಇಂಥ ಒಂದು ರೀತಿಯಲ್ಲಿ ಅದ್ಭುತ ಮಾಡಿದಂಥ ದೇವರಿಗೆ ಇವುಗಳು ಗೊಣಗಾಡುವಾಗ ಅದ್ಭುತ ಮಾಡಲಿಕ್ಕೆ ಆಗ್ತಿರ್ಲಿಲ್ವ? ಆಗ್ತಿತ್ತು. ಆದ್ರೂ ಎಲ್ಲವನ್ನು ಅರ್ಥ ಮಾಡಿಕೊಂಡು ದೇವರನ್ನು ದೃಷ್ಟಿಸಿದಂಥ ಒಂದು ಸಂದರ್ಭ, ಸೈತಾನನ್ನು ಓಡಿಸಿದಂಥ ಸಂದರ್ಭ. ದೇವರು ನಮ್ಮಂತೆ ಅಲ್ಲ ಪ್ರಿಯರೇ. ಎಡಕ್ಕೆ ಬಲಕ್ಕೆ ಚಂಚಲ ಅಥವಾ ಸ್ಥಿರ ಇಲ್ಲದೆ ಸೈತಾನನು ಕುಣಿಯುವ ರೀತಿಯಲ್ಲಿ ನಾವು ಒಂದೊಂದು ಸಲ ಕುಣಿಬೋದು. ಆದರೆ ದೇವರು ನಂಬಿಗಸ್ತರು, ಪರಿಶುದ್ಧರು, ಅದ್ಭುತವಾದದನ್ನು ಮಾಡಲು ಶಕ್ತನಾಗಿರುವಂಥ ದೇವರು. ಅಸಾಧ್ಯ, ಇಂಪಾಸಿಬಲ್ ಮ್ಯಾಟ್ರನ್ನು
ಸಾಧ್ಯ ಮಾಡುವಂಥ, ಪಾಸಿಬಲ್ ಮಾಡುವಂಥ ದೇವರು ಅವರೇ, ಅದ್ಭುತನಾದಂಥ ದೇವರು. ಹಂಗಿರುವಾಗ ನಾವು ಯಾಕೆ ಉಪವಾಸ ಎಂಬುದಾಗಿ ಎಣಿಸುವುದು ಬೇಡ, ಉಪವಾಸ ಮಾಡಲೇಬೇಕು. ಸ್ವಾಮಿಯೇ ಮಾದರಿಯಲ್ಲಿ ಉಪವಾಸವನ್ನು ತೋರ್ಪಡಿಸಿಕೊಟ್ಟಿರುವಾಗ ನಾವು ಯಾಕೆ ಎಂಬುದಾಗಿ ಕ್ವಶನ್ ಹಾಕೋದು ಬೇಡ. ಉಪವಾಸ ನಾವು ಮಾಡಲೇಬೇಕು. ಉಪವಾಸಗಳು ಇಲ್ಲದೆ ಕೆಲವು ಕಠಿಣ ಅಂಶಗಳು ಅಷ್ಟು ಸುಲಭದಲ್ಲಿ ಬಿಡುಗಡೆ ಆಗಲ್ಲ. ಎಷ್ಟೋ ಜನರು ಆತ್ಮದಲ್ಲಿ ಬಂಧನದಲ್ಲಿದ್ದಾರೆ, ನೆಮ್ಮದಿ ಕಾಣದೆ, ಸಮಾಧಾನ ಕಾಣದೆ, ಪ್ರತಿದಿನ ಕುಗ್ಗಿ ಹೋಗಿ ದುಃಖಗಳಿಂದ, ನೋವುಗಳಿಂದ ಪ್ರತಿದಿನ ನರಕ ಅವಸ್ಥೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಥ ಕಠಿಣ ಕ್ರಿಯೆಗಳು ಹೋಗಬೇಕಿದ್ರೆ ಉಪವಾಸ ಪ್ರಾಮುಖ್ಯವಾದದ್ದು. ಮೊದಲೇದಾಗಿ ನಾವು ನೋಡಿದೆವು ಉಪವಾಸ ಯಾಕೆ ದೇವರು ಕಟ್ಟಾಜ್ಞೆ ರೂಪದಲ್ಲಿ ಹೇಳಿದ್ದಾರೆ, ಮಾಡಲೇಬೇಕು. ಎರಡನೇದಾಗಿ ನೋಡುವಾಗ ಉಪವಾಸ ದೇವರಿಗೆ ಇಷ್ಟವಾದದ್ದು, ಆದ್ದರಿಂದ ನಾವು ಮಾಡಲೇಬೇಕು. ಮೂರನೇದಾಗಿ ನಾವು ನೋಡುವಾಗ ಸ್ವಾಮಿಯ ಉಪವಾಸ 40 ದಿವಸ ಪರಿಶುದ್ಧ ಶಕ್ತಿ, ಪರಿಶುದ್ಧ ದೇವರು, ದೇವರ ಏಕೈಕ ಪುತ್ರ ಕರ್ತನಾಗಿರುವಂಥ ಯೇಸು ಸಮೇತ 40 ದಿವಸ ಉಪವಾಸ ಮಾಡಿ ನಮಗೆ ಮಾದರಿಯನ್ನು ತೋರ್ಪಡಿಸಿರುವಾಗ, ಅಂಥ ಪರಿಶುದ್ಧ ಕರ್ತನಾದ ಯೇಸುವೇ ಉಪವಾಸ ಮಾಡಿರುವಾಗ ನಾವು ಮಾಡದಿರಲಿಕ್ಕಾಗಲ್ಲ, ನಾವು ಮಾಡಲೇಬೇಕು. ನಾಲ್ಕನೇದಾಗಿ ನಾವು ನೋಡುವಾಗ ಸ್ವಾಮಿ ಉಪವಾಸ ಮಾಡಿದ್ದು ನಾವು ಮಾದರಿಯಾಗಿ ಅದನ್ನು ಅನುಸರಿಸಬೇಕೆಂಬುದಾಗಿ. ಹಾಗಿದ್ದರೆ ನಾವು ಸಭೆಯಾಗಿ ಉಪವಾಸ ಮಾಡಬೇಕು. ದೇವರು ವರ್ಷ ಸಭೆಯಾಗಿ ಉಪವಾಸ ಮಾಡುವಂಥ ಮಹಾಭಾಗ್ಯ ನಮಗೆ ಕೊಡುತ್ತಾ ಬಂದಿದ್ದಾರೆ. ಅಪೊಸ್ತಲರ ಕೃತ್ಯವನ್ನು ನಾವು ನೋಡುವಾಗ 14:23 ಅವರು ಸಭೆಯಾಗಿ ಒಂದೇ ಮನಸ್ಸಿನಿಂದ, ಒಗ್ಗಟ್ಟಿನಿಂದ ದೇವರಿಗೆ ಮೊರೆ ಇಡುತ್ತಾ, ಪಾಪದ ಎಲ್ಲ ಅರಿಕೆಗಳನ್ನು ಹಾಕುತ್ತಾ ಜನರನ್ನು ದೇವರ ಕಡೆಗೆ 1000 ಗಟ್ಟಲೆ ತಿರುಗಿಸ್ತಾ ಇದ್ರು. ದೇವರನ್ನು ನಂಬದೆ ಲೋಕ ರೀತಿಯಲ್ಲಿ ಸಾಗುತ್ತಿರುವಂಥ ದೈವ ಜನರಿಗೋಸ್ಕರ, ದೇವರ ಸಾರೂಪ್ಯ, ದೇವರ ಆತ್ಮ ಹೊಂದಿದಂಥ ಲೋಕದ ಜನರಿಗೋಸ್ಕರ ಪ್ರತಿನಿತ್ಯ ಅಳುತ್ತಾ ಗೋಳಾಡುತ್ತಾ ಸಭೆಯಾಗಿ ಉಪವಾಸ ವ್ರತಗಳನ್ನು ಗೊತ್ತು ಮಾಡಿದ್ರು. ಯಾರು? ಅಪೊಸ್ತಲರು. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 23 ಓದುವಾಗ ನಾವು ಅಲ್ಲಿ ನೋಡ್ಬೋದು. ಹಾಗಿದ್ರೆ ಸಭೆಯ ಮಾದರಿಗೋಸ್ಕರನೂ ನಾವು ಉಪವಾಸ ಮಾಡಲೇಬೇಕು. ಅದನ್ನು ದೇವರ ಮಹಾಕೃಪೆಯಿಂದ ನಾವು ಮಾಡುತ್ತಿದ್ದೇವೆ. ವರ್ಷವೂ ದೇವರು ಇದಕ್ಕೆ ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನು ಐದನೇದಾಗಿ ನಾವು ನೋಡುವಾಗ ದಾನಿಯೇಲ 9:3 ಪ್ರಾರ್ಥನೆಯ ಬಲ ಹೆಚ್ಚು ಮಾಡೋದಕ್ಕೋಸ್ಕರ ಉಪವಾಸ ಮಾಡಲೇಬೇಕು. ದಾನಿಯೇಲನು ತನ್ನನ್ನು ತಿವಿದುಕೊಂಡು ಪ್ರಾರ್ಥಿಸ್ತಾನೆ, ತನ್ನನ್ನು ತಿವಿದುಕೊಂಡು ಉಪವಾಸ ಮಾಡ್ತಾನೆ. ಸ್ವಾಮಿ, ನಾವು ಏನೂ ಅಲ್ಲ, ಮೂರ್ಖರೇ, ಬಲಹೀನರೇ, ನಮ್ಮಲ್ಲಿ ಯಾವ ಬಲನೂ ಇಲ್ಲ. ನೀನು ಉನ್ನತದಲ್ಲಿರುವ ದೇವರು, ಮಹೋನ್ನತನು, ಉನ್ನತದಲ್ಲಿರುವ ನನ್ನ ಕರ್ತನೇ, ಪರಿಶುದ್ಧ ದೇವರೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರೇ, ಮಾನವ ಕುಲವನ್ನು ಪ್ರೀತಿಸಿದ ದೇವರೇ, ಪ್ರೀತಿ ಇರೋದ್ರಿಂದಲೇ ನಿನ್ನ ಏಕೈಕ ಪುತ್ರನಾದಂಥ ಕರ್ತನಾದ ಯೇಸುವನ್ನು ಶ್ರಮೆಗಾಗಿ, ರಕ್ತ ಚೆಲ್ಲುವುದಕ್ಕೋಸ್ಕರ, ಶಿಲುಬೆಯ ಯಾತನೆಗೋಸ್ಕರ ಕಳುಹಿಸಿ, ಆ ಮೂಲಕ ಮಾನವ ಕುಲವನ್ನು ಸ್ವರಕ್ತದಿಂದ ಕೊಂಡುಕೊಂಡು ಮಾನವರನ್ನು ಪಾವನ ಮಾಡಿದ ತಂದೆಯೇ, ಈಗೋ ನಿನ್ನ ಸಮ್ಮುಖದಲ್ಲಿ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸ್ತಿದ್ದೇನೆ, ನಿನ್ನ ಪಾದಗಳನ್ನು ಹಿಡಿಯುತ್ತಿದ್ದೇನೆ. ನಮ್ಮನ್ನು ಕರುಣಿಸು, ನಮ್ಮ ಜನಾಂಗವನ್ನು ಉಳಿಸು, ನಮ್ಮ ಪಿತೃಗಳ ಪಾಪವನ್ನು ಮನ್ನಿಸು, ನಮ್ಮ ಪಾಪವನ್ನು ಮನ್ನಿಸು. ನಮ್ಮ ಪಾಪಗಳನ್ನೆಲ್ಲ ನಿನಗೆ ಅರಿಕೆ ಮಾಡ್ತಿದ್ದೇವೆ.
ನಮ್ಮ ಉಪವಾಸ ನಿನಗೆ ಮೆಚ್ಚುಗೆ ಆಗಲಿ. ನೀನು ನಮ್ಮನ್ನು ದೃಷ್ಟಿಸು, ನಮ್ಮನ್ನು ಸಾಮಾನ್ಯರಂತೆ ಭಾವಿಸಬೇಡ. ನಿನ್ನ ಜನಾಂಗ, ನಿನ್ನ ಸ್ವಾಸ್ಥ್ಯ, ನಿನ್ನ ಮಕ್ಕಳು, ನಿನ್ನನ್ನು ಆತುಕೊಂಡಿದ್ದೇವೆ. ನೀನೇ ನಮ್ಮ ಬಲ. ನಿನ್ನನ್ನು ಬಿಟ್ಟರೆ ನಮಗೆ ಯಾವ ಗತಿ ಇಲ್ಲ ಅಥವಾ ದಾರಿ ಇಲ್ಲ. ನೀನು ನಮಗೆ ಸಹಾಯ ಮಾಡಲೇಬೇಕೆಂಬುದಾಗಿ ಪಟ್ಟು ಹಿಡಿದು ದಾನಿಯೇಲ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೋಸ್ಕರ ಉಪವಾಸ ಮಾಡಿ ಪ್ರಾರ್ಥನೆಯ ಬಲವನ್ನು ಹೆಚ್ಚಿಸಿದ. ಅಂಥ ಟೈಮಲ್ಲಿ ಅವನ ಮೊರೆ ದೇವರಿಗೆ ಧೂಪ ನೈವೇದ್ಯದಂತೆ ಸಮರ್ಪಣೆಯಾಗಿ ಅವರಿಗೆ ಉತ್ತರ ಸಿಕ್ಕಿತ್ತು. ಆ ಜನಾಂಗದವರೆಲ್ಲ ಬಿಡುಗಡೆ ಹೊಂದಿದ್ರು, ಅವರಿಗೆ ಸಹಾಯ ಆಯಿತು. ಆ ದಾನಿಯೇಲ 9ನೇ ಅಧ್ಯಾಯ ಓದುವಾಗ ಅಲ್ಲಿ ಅನೇಕ ಮಹತ್ತರವಾದಂಥ ಕೃಪೆಯನ್ನು ದೇವರು ಆ ಜನರಿಗೆ ಸುರಿಸಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಅವರು ನೂತನ ಮಕ್ಕಳಾದರು. ದೇವರನ್ನು ಆತ್ತುಕೊಂಡು ದೇವರ ಕೈ ಬಿಡದೆ ನೀನೇ ನಮಗೆ ಸರ್ವಸ್ವ ಎಂಬುದಾಗಿ ಗಟ್ಟಿಯಾಗಿ ದೇವರನ್ನು ಕೂಗಿದ್ರು. ಹಾಗಿದ್ರೆ ನಮ್ಮ ಪ್ರಾರ್ಥನೆಯ ಬಲ ಹೆಚ್ಚಿಸೋದಕ್ಕೋಸ್ಕರ ನಾವು ಉಪವಾಸ ಮಾಡಲೇಬೇಕು. ಎಷ್ಟೋ ಜನರು ಪ್ರಾರ್ಥನೆ ಮಾಡುವ ನಿದ್ದೆ ಮಾಡ್ತಾರೆ, ಸುಲಭದಲ್ಲಿ ಗೊರಕೆ ಹೊಡಿತಾರೆ, ಸುಲಭದಲ್ಲಿ ನಿದ್ದೆ ಮಾಡ್ತಾರೆ, ಸುಲಭದಲ್ಲಿ ಮನಸ್ಸನ್ನು ಚಂಚಲ ಮಾಡ್ತಾರೆ. ಒಂದು ಏಕಾಗ್ರತೆ ಇಲ್ಲ. ದೇವರ ಹತ್ರ ನಾನು ಮಾತಾಡೋದು, ದೇವರಿಗೆ ನಾನು ಮೊರೆ ಇಡೋದು, ದೇವರನ್ನು ನಾನು ಕೇಳುತ್ತಿರುವುದು ಇದು ಸಾಮಾನ್ಯ ವಿಷಯ ಅಲ್ಲ. ನಾನು ಈ ವಿಷಯದಲ್ಲಿ ಹಗುರ ಮಾಡಬಾರ್ದು, ನಿದ್ದೆ ಮಾಡಬಾರ್ದು. ಗಂಭೀರವಾಗಿ ಭಯಭಕ್ತಿಯಿಂದ ದೇವರ ಹತ್ರ ಕಾಡಿ ಬೇಡಿ ಇದನ್ನು ನನ್ನದಾಗಿಸಿಕೊಳ್ಳಬೇಕು. ನನ್ನ ಮನೆಯಲ್ಲಿ ಪಾಪ, ದೋಷ, ಶಾಪ ಇದ್ದಾವೆ. ಪೂರ್ವಿಜರ ಶಾಪನೋ ಅಥವಾ ನಮ್ಮ ಪಾಪಗಳೋ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತಿದೆ. ನಾನು ಇದನ್ನು ಹೋಗಲಾಡಿಸಬೇಕಿದ್ರೆ, ದೇವರು ಕಾರ್ಯ ಮಾಡಬೇಕಿದ್ರೆ ನಾನು ಉಪವಾಸ ವ್ರತಗಳಿಂದ ದೇವರಿಗೆ ಮೊರೆ ಇಡಬೇಕೆಂಬುದಾಗಿ ದಾನಿಯೇಲ ಮೊರೆ ಇಟ್ಟದ್ರಿಂದ ಬರಬೇಕಾದಂಥ ಕೇಡು ತಪ್ಪಿ ಹೋಗಿ ಜಯ ಸಿಕ್ಕಿತು ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ. ಹಾಗಿದ್ರೆ ಪ್ರಾರ್ಥನೆಯ ಬಲ ಹೆಚ್ಚಿಸೋದಕ್ಕೋಸ್ಕರನೂ ಉಪವಾಸ ಮಾಡಬೇಕು.